ದಿಸ್ ಇಸ್ ದ ಲಾಸ್ಟ್ ವಾರ್ನಿಂಗ್. ಇನ್ಮೇಲೆ ಈ ಜಾಗದಲ್ಲಿ ಹೆಣ್ಣು ಗಂಡು ಅನ್ನೋದೆಲ್ಲ ಇಟ್ಕೋಬೇಡಿ. ಐ ಕಮಾಂಡ್ ಅಂಡ್ ಐ ಡಿಮ್ಯಾಂಡ್ ರೆಸ್ಪೆಕ್ಟ್. ಗೌರವ ಅನ್ನೋದು ನಿಮ್ಗಳಿಗೆ ಕೊಡೋದಕ್ಕೆ ಬರೋದಿಲ್ಲ ಅಂದ್ರೆ ಅದನ್ನ ಹೇಗ್ ತಗೋಬೇಕು ನನಗೆ ಚೆನ್ನಾಗಿ ಗೊತ್ತು. ಇಷ್ಟೆಲ್ಲ ಹೇಳಾದ್ಮೇಲೂ ನಿಮಗೆ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಅದನ್ನ ರಿಟರ್ನ್ ಅಲ್ಲಿ ಬರೆದ್ಕೊಡಿ. ನಾನು ಕಮಿಷನರ್ ಹತ್ರ ಅದನ್ನ ಅಪ್ಡೇಟ್ ಮಾಡ್ತೀನಿ. ಅರ್ಥ ಆಯ್ತಾ? ಎಸ್ ಮೇಡಮ್. ನಾನ್ ಕೇಳಿದ್ದು ಎಲ್ರಿಗೂ, ನಿಮ್ಮಿಬ್ರಿಗೆ ಮಾತ್ರ ಅಲ್ಲ. ಒನ್ಸ್ ಅಗೇನ್, ಅರ್ಥ ಆಯ್ತಾ? ಎಸ್ ಮೇಡಮ್. ಗುಡ್. ಆ ಕಾರ್ಪೊರೇಟರ್ಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಜ್ಜಿ. ಏನ್ ಅನ್ಕೊಂಡಿದ್ದಾರೆ ಅವ್ರನ್ನ? ಸಾರ್ವಜನಿಕರು ಅವ್ರ ಹತ್ರ ಸಮಸ್ಯೆ ತಗೊಂಡೋದ್ರೆ ಹೀಗ ನಡೆಸ್ಕೊಳ್ಳೋದು? ಅತ್ತೆ ತುಂಬಾ ತಲೆನೋಯ್ತಿದ್ಯಾ? ಅಯ್ಯೋ ಹೌದು ಕಣೆ, ಬಿದ್ನಲ್ಲ, ಎಲ್ಲೆಲ್ಲಿ ಪೆಟ್ಟಾಗಿದೆ ಅಂತಾನೆ ಗೊತ್ತಿಲ್ಲ. ನಾವು ನಿಮ್ಮನ್ನ ಕರ್ಕೊಂಡು ಹೋಗ್ಬಾರ್ದಿತ್ತು ಅಜ್ಜಿ. ಈಗ ನೋಡಿ ಹೇಗಾಗಿದೆ. ಅವ್ರಿಗೆಲ್ಲ ದೊಡ್ಡವರು ಚಿಕ್ಕವರು ಅನ್ನೋದೇ ಇಲ್ಲ. ರಾಕ್ಷಸರ ಕಡೆ ಅವರೆಲ್ಲ. ಅಮ್ಮ, ಅವ್ರು ಇವ್ರಿಗೆ ಬೈಯೋ ಬದಲು ಈ ರುಕ್ಕ ಬುದ್ಧಿ ಹೇಳು. ಇವಳಿಗೇನ ಕೂರೋರು ಸಾಬ್ರಿ? ಅಷ್ಟಕ್ಕೂ ಇವಳೆ ನಮ್ಮ ಏರಿಯಾದವಳ. ಇಡೀ ಏರಿಯಾ ಜನರನ್ನ ಕಾರ್ಪೊರೇಟರ್ ವಿರುದ್ಧ ಎತ್ಕಟ್ಟಿದ್ದಾಳಲ್ಲ, ಇವಳಿಗೇನ್ ಬುದ್ಧಿ ಇದೆಯಾ? ಅದ್ ಸಾಲ್ದು ಅಂತ ನೀವುಗಳು ಇವಳ ಮಾತು ನಂಬ್ಕೊಂಡು ಏರಿಯಾ ಹೆಂಗಸರನ್ನೆಲ್ಲ ಕರ್ಕೊಂಡು ಅಲ್ಲಿಗೆ ಹೋಗಿದಿರಲ್ಲ, ತಲೆ ಸರಿ ಇದೆಯಾ ಇಲ್ವಾ? ಮತ್ತೆ ಜನ ನೀರು ಇಲ್ಲೇ ಸಾಯ್ತಾ ಇದ್ರು ಸುಮ್ಮನೆ ಇರ್ಬೇಕಿತ್ತಾ? ಏಯ್, ಇದು ನಮ್ಮ ಏರಿಯಾ ಸಮಸ್ಯೆ ಕಣೆ, ನಿನಗ್ಯಾಕೆ? ಏಯ್, ವೋಟ್ ಹಾಕಿದೀವಿ, ಅದು ನಮ್ಮ ಹಕ್ಕು, ಅದಕ್ಕೆ ಕೇಳ್ತಿದ್ದೀವಿ. ತಪ್ಪೇನೇ ಇದೆ? ಕುಡಿಯಕ್ ನೀರಿಲ್ಲ ಅಂತ ಸಾಯ್ತಾ ಇದ್ದೀವಿ, ಬಂದ್ಬಿಟ್ಲು ಉಪದೇಶ ಕೊಡಕ್ಕಿಲ್ಲಿ. ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು. ಅದನ್ನ ಬಿಟ್ಟು ಕಾರ್ಪೊರೇಟರ್ ಹತ್ರ ಹೋದ್ರೆ ಅವನೇನ್ ಮಳೆ ಸುರಿಸ್ತಾನ? ಏಯ್ ಸುಮ್ನಿರೆ. ಅವ್ರು ಇರೋದೇ ಏರಿಯಾ ಜನಗಳ ಸಮಸ್ಯೆ ಕೇಳೋದಿಕ್ಕೆ, ಪರಿಹಾರ ಕೊಡೋದಿಕ್ಕೆ. ಕೊಟ್ನಲ್ಲ ಪರಿಹಾರನ. ಸುಮ್ನೆ ಇರ್ಲಾರ್ದೆ ಊರು ಉದ್ಧಾರ ಮಾಡಕ್ ಹೋದ್ರಲ್ಲ, ಅದಕ್ಕೆ ಈ ಕತೆ. ದಿವ್ಯಾ, ಬೇಡದಿರೋ ಮಾತುಗಳನ್ನೆಲ್ಲ ಆಡ್ಬಾರ್ದು. ಅಜ್ಜಿಗ್ ಪೆಟ್ಟಾಗಿದೆ ಅಂತ ನಾವೆಲ್ಲ ತಲೆ ಕೆಡ್ಸ್ಕೊಂಡಿದೀವಿ. ಇದ್ರ ಮಧ್ಯ ನಿನ್ ಕುಂಕುಮತ್ ಬೇರೆ ಬೇಕಾ? ನಾನು ಅದ್ನೇ ಬಾಲ ಹೇಳ್ತಾ ಇರೋದು. ಇವಳ ಮಾತು ಕೇಳ್ಕೊಂಡು ಪಾಪ ಅಜ್ಜಿ ಅಲ್ಲೆಲ್ಲ ಹೋಗಿ ಏಟ್ ಮಾಡ್ಕೊಂಡು ಬಂದಿದ್ದಾರೆ. ಮನೇಲೇ ಇದ್ದಿದ್ರೆ ಈ ರೀತಿ ಆಗ್ತಿತ್ತಾ? ಅಜ್ಜಿ ಒಳ್ಳೇದಕ್ಕೆ ತಾನೇ ನಾನು ಹೇಳ್ತಾ ಇರೋದು. ನೋಡಿದ್ಯಾ ಮಾವ, ನೀನ್ ಹೇಳಿದ ತಕ್ಷಣ ವರ್ಷನೇ ಬದಲಾಯಿತು. ಅಮ್ಮ, ಇದನ್ನ ಹೀಗೆ ಸುಮ್ಮನೆ ಬಿಡಬಾರ್ದು. ಈಗಲೇ ಸತ್ಯಕ್ಕಾಗಿ ಹೇಳೋಣ. ಆಯಪ್ಪನ್ನ ಅವರೇ ನೋಡ್ಕೊಂತಾರೆ. ಹೌದುಮ್ಮ, ನಾವ್ ಈಗ್ಲೇ ಫೋನ್ ಮಾಡೋಣ. ಇಂಥದಕ್ಕೆಲ್ಲ ನಮ್ ಲೇಡಿ ರಾಮಾಚಾರಿನೇ ಸರಿ ಅಲ್ಲ. ಅದೇಂಗ್ ನಮ್ ಗಿರ್ಜಮ್ಮನೆ ಹೇಳ್ಬಿಡ್ತಾರೆ? ಇದನ್ನೆಲ್ಲ ಸತ್ಯಂಗ್ ಹೇಳಿದ್ರೆ ಅವಳೇ ವಿಚಾರಿಸ್ಕೋತಾಳೆ. ರೊಕ್ಕ ಫೋನ್ ಇದೆ, ಕೊಡಲಿ. ಇವಳೊಬ್ಳು ಸೀಮೆಗಿಲ್ದೇ ಇರೋಳು. ಯಾವ ಮ್ಯಾಟರ್ ಶುರುವಾಗ್ಲಿ ಎಂಡಾಗಕ್ಕೆ ಅವಳೇ ಬೇಕು ಅಂತಾರೆ. ಕರ್ಮ. ಜಾನಕಿ, ಫೋನ್ ಮಾಡಬೇಡ್ವೆ. ಯಾಕತ್ತೆ? ಸತ್ಯ ಈಗ ತಾನೇ ಪೊಲೀಸ್ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾಳೆ.
ಮೊದಲೇ ಮುಂಗೋಪಿ ಆ ಕಾರ್ಪೊರೇಟ್ ಹತ್ರ ಇವಳು ಜಗಳ ಮಾಡಿಕೊಂಡ್ರೆ ಕೆಲ್ಸಕ್ಕೆ ತೊಂದರೆ ಆಗಲ್ವೇನೆ? ಅದಕ್ಕೆ ಎಲ್ಲರೂ ನನಗೆ ಮಾತು ಕೊಡಿ, ಯಾವುದೇ ಕಾರಣಕ್ಕೂ ಈ ವಿಷಯನ ಸತ್ತಿಂಗೆ ಹೇಳಂಗಿಲ್ಲ. ಅಜ್ಜಿ ಸತ್ತಿಂಗ್ ಹೇಳದೆ ಇರೋಕ್ಕಾಗಲ್ಲ ನಮಗೆ. ಅದಕ್ಕೆ ಕಣೋ ಮಾತು ಕೊಡು ಅಂತ ಇರೋದು. ಅಜ್ಜಿ ನೀವು ನಮ್ಮ ಕೈ ಕಟ್ಟಾಗ್ತಾ ಇದ್ದೀರಾ. ಮಾತು ಅಂದರೆ ಮಾತು, ಯಾರು ಈ ವಿಷಯನ ಸತ್ತಿಂಗೆ ಹೇಳಬಾರ್ದು ಅಷ್ಟೇ. ಮಾತು ಕೊಡಿ. ಗುಡ್ ಮಾರ್ನಿಂಗ್ ಮೇಡಮ್. ಬಿಸಿ ಬಿಸಿ ಬೆಡ್ ಕಾಫಿ ರೆಡಿ. ಥ್ಯಾಂಕ್ ಯು ಮಿಸ್ಟರ್ ಗಂಡ, ಥ್ಯಾಂಕ್ ಯು ಸೋ ಮಚ್. ಏನಿವತ್ತು ಬೆಳಗ್ಗೆ ಬೆಳಗ್ಗೆ ಬೆಡ್ ಕಾಫಿ ಎಲ್ಲ? ಅದು ನನ್ನ ಹೆಂಡತಿ ಮೇಲೆ ಸ್ವಲ್ಪ ಮುದ್ದು ಬಂತು ಅದಕ್ಕೆ. ಸ್ವಲ್ಪ? ಸ್ವಲ್ಪ ಅಲ್ಲ, ಜಾಸ್ತಿ. ಕಾಫಿ ತುಂಬ ಚೆನ್ನಾಗಿದೆ, ಆದರೆ ನಿನ್ನ ಹತ್ರ ಮಾತಾಡ್ಕೊಂಡು ಕೂರು ಅಷ್ಟು ಪುರ್ಸೊತ್ತಿಲ್ಲ. ಸ್ನಾನಕ್ಕೆ ಹೋಗ್ಬೇಕಲ್ಲ ಅಮಲ್ ಬೇಬಿ? ಎಸ್ ಮೇಡಮ್, ಗೀಸರ್ ಸ್ವಿಚ್ ಆನ್ ಮಾಡಿದ್ದೀನಿ, ಬಿಸಿನೀರು ರೆಡಿ ಇದೆ. ಸತ್ಯ ಒಂದು ನಿಮಿಷ. ತಗೋ, ಇವಾಗ ಟವಲು ರೆಡಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ, ಎಲ್ಲಿಗೆ? ನನ್ನ ಹೆಂಡತಿ ಎಲ್ಲಿರ್ತಾಳೋ ನಾನು ಅಲ್ಲೇ. ಅಮಲ್ ಬೇಬಿ ವಾಪಸ್ ಹೋಗು. ಚಾನ್ಸೇ ಇಲ್ಲ. ಸತ್ಯ, ನಂದು ಸ್ನಾನ ಆಗಿಲ್ಲ. ನಾನು ನೀನು ಇಬ್ರು ಒಟ್ಟಿಗೆ ಸ್ನಾನ ಮಾಡಿದ್ರೆ ನೀರು ಉಳಿಯುತ್ತಾ? ಇವಾಗ ಬರಗಾಲ ಬೇರೆ. ಇದೆಲ್ಲ ಸರಿಗಿರಲ್ಲ. ಯಾವುದು? ನಾನು ಒಳಗಡೆ ಬರೋದ ಬರ್ತಾ ಇರೋದ? ಅಮಲ್ ಬೇಬಿ, ಏನಿದು ಬೆಳಗ್ಗೆ ಬೆಳಗ್ಗೆ ಹುಡುಗಾಟ? ನನ್ನ ಕೈ ಬಿಡು. ನಾನು ಬಿಡಲ್ಲ. ಬಿಡ್ಲಿಲ್ಲ ಅಂದ್ರೆ ನಾನು ಕೂಗ್ಬಿಡ್ತೀನಿ. ಕೂಗು, ನನಗೇನು ಭಯನಾ? ಅತ್ತೆ ಅತ್ತೆ. ಸತ್ಯ, ಹೋಗಿ ಹೋಗಿ ಅಮ್ಮನ ಕರೀತಾ ಇದೆಯಲ್ಲ. ನಮ್ಗೆ ಮೊದಲೇ ಸ್ವಲ್ಪ ಟೈಮ್ ಸಿಗುತ್ತೆ ಅಷ್ಟೇ. ಅದನ್ನು ನೀಟಾಗಿ ಯುಟಿಲೈಸ್ ಮಾಡಿಕೊಂಡು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋಣ ಅಂದರೆ ಅತ್ತೆ ಅತ್ತೆ ಅಂತ ಕತ್ತೆ ಹತ್ರ ಕೂಗ್ತಿಲ್ಲ. ಕತ್ತೆ ನನ್ನೇ ಕತ್ತೆ ಅಂತಿದ್ಯೋ? ಇರು, ಅತ್ತೆ ಹೇಳಿ ನಿನ್ ಗ್ರಾಚಾರ ಬಿಡಿಸ್ತೀನಿ. ಆಯಿತು, ಇನ್ಮೇಲಿಂದ ನಾನು ನಿನ್ನ ಹತ್ರ ಬಂದರೆ ಕೇಳು. ಅತ್ತೆಗಾರು ಕಂಪ್ಲೇಂಟ್ ಮಾಡ್ಕೋ, ಯಾರಿಗಾರು ಕಂಪ್ಲೇಂಟ್ ಮಾಡ್ಕೋ. ಅಮಲ್ ಬೇಬಿ, ಸಾರಿ, ಟೈಮ್ ಆಗಿದೆಯಲ್ಲ ಅದಕ್ಕೆ ಹಾಗೆ ಹೇಳ್ದೆ. ಆಯಿತು. ಅಮಲ್ ಬೇಬಿ, ಆ ಮೂಲೆಯಲ್ಲಿ ನೋಡು, ಏನೋ ಇದೆ.
ಸುಮ್ಮನೆ ಮಾತು ಮಾರಿಸ್ಬೇಡ, ನನಗೆ ಗೊತ್ತಲ್ಲಿ ಏನೂ ಇಲ್ಲ ಅಂತ. ಇದೆ, ಸ್ವಲ್ಪ ತಲೆ ಎತ್ ನೋಡು, ಗೊತ್ತಾಗತ್ತೆ. ರೀ, ನಮ್ಮ ಸತ್ಯ ನಮ್ಮ ನಂಬಿಕೆನ ತಾನು ಕೊಟ್ಟಿರೋ ಮಾತನ್ನ ಯಾವತ್ತೂ ಸುಳ್ಳು ಮಾಡಲಿಲ್ಲ ನೋಡಿ. ಅಲ್ಲ, ಏನಂದ್ರೆ ಈ ಮನೇನ ಮತ್ತೆ ಸ್ಟೇಷನ್ ಕೆಲಸನ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋಗ್ತಿದ್ದಾಳೆ. ನಿನ್ನ ಮಾತು 100% ಸತ್ಯ. ಅವಳ ಫೀಲ್ಡಲ್ಲಂತೂ ಅವಳು ತುಂಬ ಹೆಸರು ಮಾಡ್ತಿದ್ದಾಳೆ ರೀ. ಅವಳನ್ನ ನೋಡಿದ್ರೆ ಒಂಥರ ಖುಷಿ, ಹೆಮ್ಮೆ ಅನ್ಸತ್ತೆ. ಆದರೆ ಏನಾಯ್ತು ಸೀತಾ? ಪ್ರತಿ ಸಲ ಸತ್ಯನ ಹೊಗಳೋವಾಗ, ಅವಳು ಮಾಡಿದ ಒಳ್ಳೆ ಕೆಲಸನ ನೆನಪು ಮಾಡ್ಕೊಳ್ಳೋವಾಗ ಗುರುಗಳು ಹೇಳಿದ್ದೆ ನೆನಪಾಗತ್ತೆ ರೀ. ಯೋಚನೆ ಮಾಡ್ತಾ ಇದ್ರೆ ತುಂಬ ದಿಗ್ಲಾಗತ್ತೆ. ನೋಡು ಸೀತಾ, ಗುರುಗಳು ನಮ್ಮ ಎಚ್ಚರಿಕೆಗೆ ಹೇಳಿದ್ದು ಅಷ್ಟೇ. ಅದನ್ನೇ ಮನಸ್ಸಿನಲ್ಲಿಟ್ಕೊಂಡು ಕೊರಗಬೇಕು ಅಂತಲ್ಲ. ಹಾಗಂತ ಆತಂಕ ಪಡೆದೇ ಇರೋಕ್ಕಾಗತ್ತೇನ್ರಿ? ಒಳ್ಳೆ ಕೆಲಸಕ್ಕೆ 100 ವಿಘ್ನಗಳು ಅನ್ನೋ ಹಾಗೆ ಒಳ್ಳೆಯವ್ರಿಗೆ 100 ಜನ ಶತ್ರುಗಳು ಇರ್ತಾರೆ. ಅದರಲ್ಲಂತೂ ಇವಳ ಕೆಲಸಕ್ಕೆ ಕೇಳಲೇಬೇಡಿ ನೀವು. ಅದು ನಿಜನೇ. ಅದಕ್ಕೆ ತಕ್ಕ ಹಾಗೆ ಅವಳು ದೊಡ್ಡ ದೊಡ್ಡ ಕೇಸುಗಳನ್ನೇ ತಗೋತಾ ಇದ್ದಾಳೆ. ಅದಕ್ಕೆ ರೀ ನನಗೆ ತುಂಬ ಭಯ ಆಗ್ತಿರೋದು. ಇದನ್ನೆಲ್ಲ ಅವಳಿಗೆ ಹೇಗೆ ಹೇಳೋದು? ಹುಷಾರಾಗಿರು ಅಂತ ಹೇಳ್ಬೋದಷ್ಟೇ, ಇನ್ನೇನು ಹೇಳೋಕ್ಕಾಗತ್ತೆ ಅವಳಿಗೆ? ನೋಡು ಸೀತಾ, ಒಳ್ಳೆಯವರಿಗೆ ಸಾವಿರಾರು ಪರೀಕ್ಷೆಗಳು ಎದುರಾಗುತ್ತವೆ, ಆದರೆ ಅವರು ಯಾವತ್ತೂ ಸೋಲೋದಿಲ್ಲ. ದೇವರು ಅವರ ಪ್ರಾಮಾಣಿಕತೆಯನ್ನು ಯಾವತ್ತೂ ಬಿಟ್ಕೊಡೋದಿಲ್ಲ. ಅಷ್ಟಕ್ಕೂ ನಮ್ಮ ಸತ್ಯ ನಿನ್ನ ಥರ ಸಾಮಾನ್ಯ ಪ್ರಜೆಯಲ್ಲ, ಇನ್ಸ್ಪೆಕ್ಟರ್ ಸತ್ಯ. ಯೂನಿಫಾರ್ಮ್ ಅನ್ನೋ ಕವಚ ಇರೋವರೆಗೂ ಯಾವ ಕಂಟಕನೋ ಅವಳ ಹತ್ರ ಸುಳಿಯಲ್ಲ. ಅದು ಹಾಗಲ್ಲ ರೀ ಸೀತಾ, ನೀನು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ. ಹೋಗಿ ಒಂದು ಬಿಸಿ ಬಿಸಿಯಾಗಿ ಕಾಫಿ ತಗೊಂಬ. ಹೋಗು. ಸರಿ ರೀ. ಇವಳು ಹೇಳಿದ್ದು ನಿಜ ಅನಿಸುತ್ತೆ. ದೇವರೇ, ಅವಳನ್ನ ನೀನೇ ಕಾಪಾಡಬೇಕು ತಂದೆ, ಅಷ್ಟೇ ನಾವು ಕೇಳ್ಕೊಳ್ಳೋದು. ನಂದಿನಿ ರಿಪೋರ್ಟಿಂಗ್ ಮ್ಯಾಮ್. ನಿಮಗೆಲ್ಲ ಬಲವಂತ ಮಾಡಿ ನನಗೆ ಗೌರವ ಕೊಡಿ ಅಂತ ಕೇಳ್ದೆ ಅನ್ಕೋಬೇಡಿ. ನಾನು ಕೂತ್ಕೊಳ್ಳೋ ಸೀಟಿಗೆ ಗೌರವ ಕೊಡಿ ಅಷ್ಟೆ. ಎನಿವೆ, ನೀವೆಲ್ಲ ರಿಪೋರ್ಟ್ ಮಾಡ್ಕೊಂಡಿದ್ದು ನನಗೆ ಖುಷಿ ಆಯಿತು. ನಾವೆಲ್ಲ ಜೊತೆಗೆ ಸೇರಿ ಚೆನ್ನಾಗಿ ಕೆಲಸ ಮಾಡೋಣ. ನಂದಿನಿ ಅವರೇ, ಬರ್ತಾ ಹೆಂಗಸರನ್ನ ನೋಡಿದೆ, ಏನು ಸಮಸ್ಯೆ ಅಂತೆ? ಏರಿಯಾದಲ್ಲೇನೋ ನೀರಿನ ಸಮಸ್ಯೆ ಅಂತೆ ಮ್ಯಾಮ್, ಅದಕ್ಕೆ ಅವರೆಲ್ಲ ಸೇರಿ ಕಂಪ್ಲೇಂಟ್ ಕೊಡೋಕೆ ಬಂದಿದ್ದಾರೆ. ನೀರಿನ ಸಮಸ್ಯೆಗೆ ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿದ್ದಾರಾ? ಕರೆಸಿ ಅವರನ್ನ. ಎಸ್ ಮ್ಯಾಮ್. ಹೇಳಪ್ಪ ಶಿವು, ಏನು ಸಮಾಚಾರ? ಸರ್, ನೀರಿನ ಸಮಸ್ಯೆ ಅಂತ ನಿಮ್ಮ ಹತ್ರ ಬಂದಿದ್ದವರು ಇಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟು ಹೋಗಿದ್ದಾರೆ. ಯಾಕೋ ಸಾಹೇಬ್ರಿಗಿದು ಸುತ್ಕೊಳ್ಳೋ ಥರ ಇದೆ. ಯಾಕಪ್ಪ,
ನಿಮ್ಮ ಮೇಡಮ್ಗೆ ಸಾಹೇಬ್ರ ಬಗ್ಗೆ ಗೊತ್ತಿಲ್ವಾ? ಸರ್ ಆ ಅಮ್ಮ ಅದನ್ನೆಲ್ಲ ತಲೆಗೆ ಹಾಕೊಳ್ಳಲ್ಲ ಸರ್, ಸ್ವಲ್ಪ ಕಿರಿಕ್ ಪಾರ್ಟಿ. ಅದಕ್ಕೆ ಸ್ವಲ್ಪ ಹುಷಾರಾಗಿ ಹ್ಯಾಂಡ್ಲ್ ಮಾಡಿ ಅಂತ ಹೇಳೋದಕ್ಕೆ ಫೋನ್ ಮಾಡಿದೆ. ಏನಪ್ಪ ಯಾವುದೋ ಒಂದು ಹೆಂಗಸಿಗೆ ಅಷ್ಟೊಂದು ಬಿಲ್ಡಪ್ ಕೊಡ್ತಾ ಇದೆಯಾ? ಎಂತೆಂಥವ್ರು ನೋಡಿಲ್ಲ ನಮ್ಮ ಸಾಹೇಬ್ರು. ಇನ್ನು ಆಯಮ್ಮ ಏನು ಮಹಾ. ಆಯ್ತಾಯ್ತು, ಎಲ್ಲ ನಾನು ನೋಡ್ಕೋತೀನಿ. ಮಿಗ್ದವರೆಲ್ಲ ಇಲ್ಲೇ ಇರಿ, ನೀವಿಬ್ರು ಮಾತ್ರ ಒಳಗೆ ಬನ್ನಿ. ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ ಮೇಡಮ್, ನೀವು ನಮ್ಮ ಕಷ್ಟ ಕೇಳಿ ಅದಕ್ಕೆ ಪರಿಹಾರ ಕೊಟ್ಟರೆ ಸಾಕು. ಹೇಳಿ. ನಮ್ಮ ಏರಿಯಾದಲ್ಲಿ ಸಿಕ್ಕಾಪಟ್ಟೆ ನೀರಿನ ಸಮಸ್ಯೆ ಮೇಡಮ್. ಮನೆಯಲ್ಲಿ ನೀರಿಲ್ಲ, ಬೀದಿನಲ್ಲಿ ಅದು ನೀರು ಹಿಡಿಯೋಣ ಅಂದರೆ ಅಲ್ಲೂ ನೀರಿಲ್ಲ ಮೇಡಮ್. ನಾನು ಗಾರ್ಮೆಂಟ್ಸಲ್ಲಿ ಕೆಲಸಕ್ಕೆ ಹೋಗೋದು, ಸ್ವಲ್ಪ ತಡ ಆದರೂ ನನ್ನ ಕೆಲಸ ಸಿಗೋದಿಲ್ಲ. ಮನೆಯಲ್ಲಿ ಗಂಡಸರಿಗೆ ಕೆಲಸ ಕಳಿಸ್ಬೇಕು, ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ಬೇಕು, ಎಕ್ಸಾಮ್ ಟೈಮ್ ಬೇರೆ, ಮನೆಯಲ್ಲಿ ನೀರಿಲ್ಲ. ಇದು ನನ್ನ ಮನೆ ಮಾತ್ರ ಸಮಸ್ಯೆ ಅಲ್ಲ ಮೇಡಮ್, ಏರಿಯಾದಲ್ಲಿರೋ ಪ್ರತಿಯೊಬ್ಬರ ಸಮಸ್ಯೆ. ಟ್ಯಾಂಕರಿಂದ ನೀರು ಹೊರಿಸೋ ಪರಿಸ್ಥಿತಿ ಬಂದಿದೆ ಮೇಡಮ್. ಆದರೆ ಟ್ಯಾಂಕರನ್ನು ದುಡ್ಡು ಕೇಳೋದು ನೋಡಿದ್ರೆ ನಾವೆಲ್ಲಿ ನೀರಿಲ್ಲದೆ ಸತ್ತು ಹೋಗ್ತೀವಿ ಅಂತ ಅನಿಸಿದೆ ಮೇಡಮ್. ಮೊದಲೆಲ್ಲ 1 ಟ್ಯಾಂಕರ್ ನೀರಿಗೆ 5 ರೂಪಾಯಿ ಇರ್ತಿತ್ತು ಮೇಡಮ್, ಆದರೆ ಈಗ 3,000 ರೂಪಾಯಿ ಕೇಳ್ತಾ ಇದ್ದಾರೆ ಮೇಡಮ್. ಮೇಡಮ್, ನಾವು ತುಂಬ ಬಡವರು ಮೇಡಮ್. ತಿಂಗಳೆಲ್ಲ ದುಡಿದ್ರೂ 10,000 ಸಿಗೋದು ಕಷ್ಟ ಇದೆ. ಅಂಥದ್ರಲ್ಲಿ 3,000 ಬರೀ ನೀರಿಗೆ ಕೊಟ್ಟು ನಾವು ತಿಂಗಳೆಲ್ಲ ಹೇಗೆ ಮೇಡಮ್ ನಡೆಸೋದು? ಹಂಗೂ ಹಿಂಗೂ ನಾವು ಏರಿಯಾದವರೆಲ್ಲ ಸೇರಿ ಟ್ಯಾಂಕರ್ ನೀರು ತರಿಸಿದ್ರು ನಮ್ಮ ಅರ್ಧ ಜನಕ್ಕೆ ಸಾಕಾಗಲ್ಲ ಮೇಡಮ್. ಹೀಗೆ ಆಗಿಬಿಟ್ರೆ ನಮ್ಮ ಜೀವನ ಹೇಗೆ ಮೇಡಮ್? ಒಂದು ಊಟ ಇಲ್ಲಂದ್ರೆ ಬದುಕ್ಬೋದು, ಆದರೆ ನೀರಿಲ್ಲ ಅಂದರೆ ಹೇಗೆ ಮೇಡಮ್ ಬದುಕೋದು? ಆದರೆ ಇದಕ್ಕೆ ಪೊಲೀಸ್ ಸ್ಟೇಷನಲ್ಲಿ ಹೇಗಮ್ಮ ಪರಿಹಾರ ಸಿಗುತ್ತೆ? ನೀವು ಹೋಗಿ ಮೊದಲು ಕಾರ್ಪೊರೇಟರ್ ಹತ್ರ ಮಾತಾಡಬೇಕಲ್ವಾ? ಮಾತಾಡಿದ್ದೀವಿ ಮೇಡಮ್, ಅವ್ರಿಗೆ ಮನವಿ ಪತ್ರ ಕೂಡ ಕೊಟ್ಟಿದ್ದೀವಿ, ಆದರೆ ಏನೂ ಪ್ರಯೋಜನ ಇಲ್ಲ ಮೇಡಮ್. ಯಾಕೆ ಅವ್ರು ಸ್ಪಂದಿಸ್ತಿಲ್ವಾ? ಅವರಲ್ಲಿ ಮೇಡಮ್ ಸ್ಪಂದಿಸ್ತಾರೆ. ನಾವು ಕಾರ್ಪೊರೇಟರ್ ಮನೆಗೆ ಹೋದಾಗ ನಿಮ್ಮ ಅಜ್ಜಿ ಗಿರ್ಜಮ್ಮವರು ಸರ್ ಏನ್ರಿ? ಅದೇ ಸರ್, ನೀರಿನ ವಿಷಯಕ್ಕೆ ಅಲ್ಲಿ ಗಲಾಟೆ ಆಯ್ತಲ್ಲ ಸರ್, ಅದೇ ಜನ ನ್ಯಾಯ ಸಿಕ್ಕಿಲ್ಲ ಅಂತ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್. ಶಿವು ಈಗಷ್ಟೇ ಫೋನ್ ಮಾಡಿದ್ದ ಸರ್. ಕೊಡ್ಲಿ ಬಿಡ್ರಿ, ಈ ಕಾರ್ಪೊರೇಟ್ರು ಅದು ನನ್ನನ್ನು ಪ್ರಶ್ನೆ ಮಾಡೋದು ಏರಿಯಾ ಯಾರಿಗ್ರಿ ಇದೆ? ನಾನು ಅದನ್ನೇ ಹೇಳಿದೆ ಸರ್, ಆದರೆ ಯಾಕೋ ಸ್ವಲ್ಪ ಸೀರಿಯಸ್ ಆಗಂಗಿದೆ ಅಂತ ಹೇಳ್ದ ಶಿವು. ಏಕೆ ಅವನು ಮಾಮೂಲಿ ಹೋಗ್ತಿಲ್ವಾ? ಹಾಂ, ಅಥವಾ ಏನಾದ್ರು ಹೆದರ್ಸೋಕೇನು ಹೇಳ್ತಾ ಇದ್ದಾನಾ? ಹಾಗೆಲ್ಲ ಏನೂ ಇಲ್ಲ ಸರ್. ಸ್ಟೇಷನ್ಗೆ ಯಾರೋ ಹೊಸ್ದಾಗಿ ಲೇಡಿ ಆಫೀಸರ್ ಬಂದಿದ್ದಾರಂತೆ, ಸ್ವಲ್ಪ ಕಿರಿಕ್ ಪಾರ್ಟಿ ನೋಡ್ಕೊಂಡು ಡೀಲ್ ಮಾಡಿ ಅಂತ ಅಂದ. ಅದು ಯಾರು ನೋಡ್ಕೊಳ್ಳೋದು ಬಿಡ್ರಿ. ಅಲ್ರಿ, ದುಡ್ಡಿಗೆ ಸೇಲ್ ಆಗದೆ ಇರೋರು ಯಾರೇ ಇದ್ದಾರೆ? ಹಾಂ, ನಾವು ಎಷ್ಟು ಜನ ನೋಡಿದ್ದಾರೆ ಇಂಥವ್ರನ್ನ? ಲೇಡಿ ಸರ್, ಹೆಂಗಸರು ಸ್ವಲ್ಪ ಕಷ್ಟ ಅಲ್ವಾ? ರೀ, ದುಡ್ಡಿಗೆ ಲಿಂಗಭೇದ ಇಲ್ಲ. ಹೆಣ್ಣಾಗ್ಲಿ ಗಂಡಾಗ್ಲಿ ದುಡ್ಡು ಎಲ್ರೂ ಬದಲಾಯಿಸತ್ತೆ. ಬಿಟ್ಟಾಕಿರಿ, ಬಿಡ್ರೆ. ನೀವು ಬಿಡಿ ಸರ್, ಯಾರನ್ನು ಬೇಕಾದರೂ ಬದಲಾಯಿಸ್ಬಿಡ್ತೀರಾ. ಎಷ್ಟು ಜನನ ಕೊಂಡ್ಕೊಂಡಿಲ್ಲ ಸರ್ ನೀವು, ಇನ್ನು ಇವಳು ಯಾವ ಲೆಕ್ಕ ಬಿಡಿ. ಜನರು ಪಾಪ ಸರ್, ಇಲ್ಲಿ ಸಿಗದೆ ಇರೋ ನ್ಯಾಯನ ಅಲ್ಲಿ ಕೇಳಕ್ಕೆ ಹೋಗಿದ್ದಾರೆ. ಪಾಪ ಅವ್ರಿಗೆ ನೀವು ಯಾರು ಅಳಿಯ ಅಂತ ಗೊತ್ತಿಲ್ಲ ಸರ್. ನೀವೇನೋ ಹೇಳಕ್ಕೆ ಹೋದ್ರಿ? ಏನಿಲ್ಲ ಮೇಡಮ್, ಅಲ್ಲಿ ಹೋದರೆ ನಾವು ಎದುರಿಸಿ ಬೆದರಿಸಿ ವಾಪಸ್ ಕಳಿಸ್ತಾರೆ ಮೇಡಮ್. ಏನು? ಏರಿಯಾ ಜನರು ನೀರು ಕೇಳೋದಕ್ಕೆ ಹೋದರೆ ಹೆದರಿಸ್ತಾರ?
ಕೇವಲವಾಗಿ ನಡ್ಕೋತಾರಾ? ಸರಿ, ನೀವೆಲ್ಲರೂ ಒಂದು ಕಂಪ್ಲೇಂಟ್ನ ಬರ್ಕೊಟ್ಬಿಟ್ಟು ಹೋಗಿ, ನಾನು ವಿಚಾರಿಸ್ತೇನೆ. ಅಲ್ಲ, ಏರಿಯಾ ಜನರ ಪರಿಸ್ಥಿತಿ ಇಷ್ಟು ಗಂಭೀರ ಆಗಿದೆಯಲ್ಲ, ನೀರಿಲ್ದೆ ಪಾಪ ಎಲ್ಲರೂ ಒದ್ದಾಡ್ತಿದ್ದಾರೆ. ಈ ಕಾರ್ಪೊರೇಟ್ರು ಏನು ಮಾಡದೇ ಇದ್ರೆ ಹೇಗೆ? ಈ ವಿಷಯ ಅಮ್ಮ ಗಿರ್ಜಮ್ಮನಾದ್ರೂ ನನಗೆ ಹೇಳಬೇಕಿತ್ತಲ್ವಾ? ಯಾಕೇನೋ ಹೇಳಿಲ್ಲ? ಮಾತಿನ ನಡುವೆ ಇವ್ರು ಬೇರೆ ಗಿರ್ಜಮ್ಮನ ಹೆಸರು ತಗೊಂಡ್ರು, ಆಮೇಲೆ ಏನೂ ಹೇಳಲೇ ಇಲ್ಲ. ಯಾವುದಕ್ಕೂ ಮನೆಗೆ ಹೋಗ್ತಾ ಅವ್ರನ್ನ ಮಾತಾಡಿಸ್ಕೊಂಡು ಹೋಗ್ಬೇಕು.